ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಚಾಪ್ಸ್. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2 ಇಂಚು ಚಕ್ಕೆ, 8 ಲವಂಗ, 3 ಈರುಳ್ಳಿ, 2 ಟೊಮ್ಯಾಟೊ, 2 ಇಂಚು ಶುಂಠಿ, 4 ಬೆಳ್ಳುಳ್ಳಿ, 10 ಹಸಿರು ಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನ್ ಕರಿಮೆಣಸು, 1 ಬೌಲ್ ಕಾಯಿ ತುರಿ, 1.5 kg ಚಿಕನ್ನು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಚಬೇಕು. ಆನಂತರ ಒಂದು ಪಾತ್ರೆ ಇಡಬೇಕು. ಇವಾಗ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ನಾವೇನು ಇಟ್ಕೊಂಡಿದ್ವಿ ಮಸಾಲ, ಅದನ್ನೆಲ್ಲ ಇಲ್ಲಿಗೆ ಹಾಕಿ ಫ್ರೈ ಮಾಡಬೇಕು. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಮೆಣಸು ಇದೆಲ್ಲ ಹಾಕಿ ಫ್ರೈ ಮಾಡಬೇಕು. ಇವಾಗೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಮೆಣಸು, ಚಕ್ಕೆ, ಲವಂಗ ಎಲ್ಲ ಹಾಕಾಯಿತು. ಇದು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಇವಾಗ ಕಾಯಿ ತುರಿ ಹಾಕಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಇವಾಗ ಇದು ಫ್ರೈ ಆಯಿತು. ಇದನ್ನು ಎತ್ತಿಟ್ಕೊಳ್ಳೋಣ. ತಣ್ಣಗಾಗೋ ತನಕ ಬಿಡೋಣ. ಇದಕ್ಕೆ ಬೇಕಾಗಿರೋ ಸೊಪ್ಪುಗಳು: ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು. ಇವಾಗ ರುಬ್ಕೊಂಡು ತಗೊಬರೋಣ. ಇವಾಗ ರುಬ್ಬಾಯಿತು ನೋಡಿ. ಇವಾಗ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಗಳು, ಅದನ್ನು ರುಬ್ಕೊಂಡು ತರೋಣ. ಇದು ರೆಡಿ ಆಯಿತು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಡೋಣ. ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ ನಂತರ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಚಿಕನ್ ಹಾಕೋಣ. ಚಿಕನ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಹುರ್ಕೋಬೇಕು. ಇವಾಗ ಸ್ವಲ್ಪ ನೀರು ಬೀಳೋ ತನಕ ಬೇಯಿಸಬೇಕು. ಇವಾಗ ನೋಡಿ, ನೀರು ಬಿಟ್ಕೊಂಡಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಮತ್ತೆ ಮುಚ್ಚಳ ಮುಚ್ಚಿಬಿಡೋದು. ಇವಾಗ ನೋಡಿ, ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿದೆ. ಈ ಟೈಮಲ್ಲಿ ನಾವೇನು ಹುರಿದು ರುಬ್ಬಿ ಇಟ್ಕೊಂಡಿದ್ವಿ ಆ ಮಸಾಲೆನ ಇವಾಗ ಹಾಕೊಳ್ಳೋಣ. ಇದು ಹಾಕಿದ ನಂತರ ಒಂದು ಮಿಕ್ಸ್ ಕೊಟ್ಟು ಮತ್ತೆ ನಾವು ಹಸಿರು ಮಸಾಲೆ ಏನು ಆಡಿಸ್ಕೊಂಡಿದ್ವಿ ಸೊಪ್ಪುಗಳದ್ದು, ಅದನ್ನು ಇವಾಗಲೇ ಸೇರಿಸ್ಕೊಳ್ಳೋಣ. ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಟೈಮಲ್ಲಿ ನಿಮಗೆ ಫುಲ್ಲು ಡ್ರೈ ಆಗೇ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಮಗೆ ಗ್ರೇವಿ ಬೇಕು ಜಾಸ್ತಿ ಅನ್ನೋದಾದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ಒಂದು ಮಿಕ್ಸ್ ಕೊಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಮಧ್ಯದಲ್ಲಿ ಸ್ವಲ್ಪ ತಿರ್ಕೋಬೇಕು ಆವಾಗ. ನೋಡಿದ್ರಾ? ಇಷ್ಟೇ. ಚಿಕನ್ ಚಾಪ್ಸು ಎಷ್ಟು ಚೆನ್ನಾಗಿದೆ ನೋಡಿ. ಕಲರು ಚೆನ್ನಾಗಿದೆ ಅಲ್ವಾ? ಇವಾಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೀವೇ ನೋಡಿ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ? ತುಂಬ ಟೇಸ್ಟಿಯಾಗಿತ್ತು ಚಾಪ್ಸ್ ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,